ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ನೋಡೋಣ. ಫಸ್ಟಿಗೆ ನಾವು ಮಾವಿನ ಎಲೆ ಎಲ್ಲ ತೊಗೊಬರಕ್ಕೆ ಹೋಗಿದ್ವಿ. ಮಾವು ಮತ್ತು ಬೇವು ಅಲ್ವಾ ಮೇನ್ ಅಂಥೇಳಿ ಮಾವಿನ ಎಲೆನ ಕಿತ್ಕೊಬಂದ್ವಿ. ಅದಾದಮೇಲೆ ತೋರಣ ಅದನ್ನೆಲ್ಲ ತುದಿ ಎಲ್ಲ ಕಟ್ ಮಾಡಿ ಮಾವಿನ ತೋರಣನ ನೀಟಾಗಿ ಕಟ್ಟಿದ್ವಿ ನಾವು ದಾರನ ಹಾಕ್ಬಿಟ್ಟು. ಆಮೇಲೆ ಪೂಜೆಗಿರೋ ಇದನ್ನೆಲ್ಲ ಜೋಡಿಸ್ಕೊತ ಹೋದ್ವಿ. ಬಾಳೆಹಣ್ಣು, ತೆಂಗಿನಕಾಯಿ ಇದನ್ನೆಲ್ಲ ಇಟ್ಟು ವೀಳ್ಯದೆಲೆ ಎಲ್ಲ ಇಟ್ಟು ಸೆಟ್ ಮಾಡಿದ್ವಿ. ಆಮೇಲೆ ಮನೆಯೆಲ್ಲ ನೀಟಾಗಿ ಇದನ್ನೆಲ್ಲ ಮಾಡಿದ್ಮೇಲೆ ಮನೆಗೆ ಬಾಗಿಲು ತೋರಣ ಎಲ್ಲ ಹಾಕಿದ್ವಿ. ಅದು ಮಾವಿನ ಎಲೆದು ಹಾಕಿದ್ವಿ ಮತ್ತು ಫ್ಲವರ್ಸ್ ಎಲ್ಲ ತಗೊಬಂದಿದ್ವಿ, ಅದನ್ನು ಹಾಕಿದ್ವಿ. ಮೇಯ್ನಾಗಿ ಬೇವಾಗಿತ್ತು, ಬೇವಿನೆಲ್ಲ ಹಾಕಿ ಬಾಗಿಲನ್ನ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ಮೇಲೆ ರಂಗೋಲಿ ಮನೆಯೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ವಿ. ಕಟ್ಟೆ ಎಲ್ಲ ನೀಟಾಗೆಲ್ಲ ವಾಶ್ ಮಾಡಿದ್ಮೇಲೆ ಎಲ್ಲರೂ ಸೇರಿ ರಂಗೋಲಿಗಳನ್ನು ಹಾಕೋಣ ಅಂತ ಅಂದ್ಕೊಂಡ್ವಿ. ಈ ಸಲ 3 ರಂಗೋಲಿ ಹಾಕಿದ್ವಿ ನಾವು ಸ್ಪೆಷಲಾಗಿ. ಒಂದು ಇದಿರೋಂಥದ್ದು ಸೈಡಿಗೆ ನಾವು ಮಾವಿನಕಾಯಿನೇ ಮೇನ್ ಅಂತ ಅದನ್ನು ಹಾಕಿದ್ವಿ. ಮಧ್ಯದಲ್ಲಿ ಮಾವಿನಕಾಯಿಗೆ ಇದು ಕೋಗಿಲೆ ಬಂದು ಕೂತ್ಕೊಳ್ತಾರೆ, ಅದನ್ನು ಟ್ರೆಡಿಷ್ನಲ್ ರಂಗೋಲಿನ ಹಾಕಿದ್ವಿ. ಆಮೇಲೆ ಒಂದು ಫುಲ್ ಪಿಂಕ್ ಕಲರಿಗೆ ವೈಟ್ ಮಾತ್ರ ಮಿಕ್ಸ್ ಮಾಡಿ ಒಂದು ರಂಗೋಲಿನ ಹಾಕಿದ್ವಿ. ರಂಗೋಲಿಗೂ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟಿದ್ವಿ ಈ ಸಲ, ಹಾಗಾಗಿ 2-3 ರಂಗೋಲಿಗಳನ್ನು ಬಿಡಿಸಿದ್ವಿ. ಈ ಕಡೆ ಪಿಂಕ್ ರಂಗೋಲಿ ಹೇಳಿದ್ನಲ್ಲ, ಅದಕ್ಕೆ ವೈಟ್ ಅಷ್ಟೇ ಹಾಕಿ ಮಾಡಿದ್ವಿ. ಸೈಡಿಗೆ ಮಾವಿನಕಾಯಿಗೆ ಗ್ರೀನ್ ಮಾವಿನಕಾಯಿ ಬೀಳ್ದಂಗೆ, ಆಮೇಲೆ ಇದು ಸೈಡಲ್ಲಿ ಕೋಗಿಲೆ ಬಂದು ಜಸ್ಟ್ ಬೇವಿನ ಮರದ ಸೈಡಲ್ಲಿ ಕೂತ್ಕೊಂಡಂಗೆ ಆ ಥರದಲ್ಲಿ ಮಾಡಿದ್ವಿ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ಮತ್ತೆ ನಾವು ಲೇಟ್ ಆಗ್ತಾ ಹೋಯ್ತು ಅಂತ ಬೇಗ ಮಾಡಿದ್ವಿ. ಈ ಸಲ ಹೋಳಿಗೆ ಮೇನ್ ಸ್ವೀಟು ಹೋಳಿಗೆ ಪಾಯಸನ ಮಾಡ್ಕೊಂಡ್ವಿ. ಅದಾದಮೇಲೆ ವಡೆ ಮಾಡೋಣ ಅಂತ ವಡೆ ಸ್ವಲ್ಪ ಮಾಡಿ ಅನ್ನ ಸಾರು ಪಲ್ಯ ಎಲ್ಲ ಮಾಡಿಕೊಂಡ್ವಿ. ಆಮೇಲೆ ಸಂಜೆ ಎಲ್ಲರಿಗೂ ಬೇವು ಬೆಲ್ಲ ಹಂಚ್ಬೇಕಲ್ಲ ಅಂತ ಪುಟಾಣಿ ಇದೆಲ್ಲ ಸೇರಿ ಪೌಡರ್ ಮಾಡಿ ಅದನ್ನು ದೇವರಿಗೆ ನೈವೇದ್ಯದಲ್ಲಿ ಇಟ್ವಿ. ಆಮೇಲೆ ದೇವರಿಗೆ ಡೆಕೋರೇಷನ್ ಎಲ್ಲ ಮಾಡಿ ಫ್ಲವರ್ಸ್ ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿ ನೈವೇದ್ಯ ಎಲ್ಲ ಅರ್ಪಿಸಿದ್ವಿ. ಆಮೇಲೆ ಕಾಯಿ ಎಲ್ಲ ಹೊಡೆದು ಪೂಜೆ ಎಲ್ಲ ಮಾಡಿದ್ವಿ. ಚೆನ್ನಾಗಾಗಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ಮತ್ತೆ ಊಟ ತಯಾರಿ ಮಾಡಿದ್ವಿ. ಎಲೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲರೂ ಸೇರ್ ಮಾಡಿದ್ರಿಂದ ತುಂಬಾ ಖುಷಿಯಾಗಿ ಆಚರಿಸ್ಬೋದಾಯ್ತು ಈ ಸಲ. ಸಂಜೆ ಬೇವು ಬೆಲ್ಲ ಹಂಚಿ ಚಂದ್ರನ ನೋಡಿ ಹಂಚಬೇಕು ಅಂತ ಅದನ್ನು ದೇವರಿಗೆ ಪ್ರಸಾದ ಮಾಡಬೇಕಾದ್ರೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಾವು ಊಟಕ್ಕೆ ತಗೊಳ್ಳಿಲ್ಲ, ಸಂಜೆ ಮತ್ತೆ ಎತ್ತಿಟ್ವಿ. ಅದಾದಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಎಲ್ಲ ಆದಮೇಲೆ ಒಟ್ಟಿಗೆ ಸೇರಿ ಊಟ ಮಾಡೋಕ್ಕಾಗಿ ನೀಟಾಗಿ ಎಲ್ಲ ಒಂದು ಕಡೆನ ರೆಡಿ ಮಾಡಿಕೊಂಡು ಹಾಲಲ್ಲೇ ಊಟ ಮಾಡೋಣ ನೆಲದಲ್ಲಿ ಅಂತ ಎಲ್ಲ ಸೇರಿ ಕೆಳಗೆ ಊಟ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಈ ಸಲದಲ್ಲೂ ನಮಗೆ ಹೋಳಿಗೆನೇ ಆಗಿತ್ತು ಮೇನ್ ಸ್ವೀಟು. ಎಲ್ಲರಿಗೂ ಮತ್ತು ಇಷ್ಟನೇ ಆಗಿರೋ ಫುಡ್ ಆಗಿದ್ದರಿಂದ ಅದನ್ನೇ ಮಾಡಿದ್ವಿ. ಈ ಥರದಲ್ಲಿ ನಾನು ಈ ಸಲ ಆಚರಣೆ ಮಾಡಿದ್ದು. ನಿಮಗಿಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.